ವಿಕ್ರಾಂತ್, ವೇದಾಂತ್, ಏನಾಯ್ತು ನಿಮಗೆ? ಸುಹಾಸಿನಿ. ಶ್ರೀಧರ್, ವಿಕ್ರಾಂತ್, ವಿಕ್ರಾಂತ್, ಏನಾಯ್ತು ನಿನ್ಗೆ? ಅಯ್ಯೋ, ಎಷ್ಟೊಂದು ಗಾಯ ಮಾಡ್ಕೊಂಡಿದ್ಯಾ? ವಿಕ್ರಾಂತ್, ಮಾತಾಡೋ, ಏನಾಯ್ತು? ವೇದಾಂತ್, ಏನಾಯ್ತು ಇವನ್ಗೆ? ಯಾಕೆ ಹೇಗಿದ್ದಾನೆ ಹೇಳು ವೇದಾಂತ್. ಎಲ್ಲಿ ಸಿಗ್ದ ಇವನು? ಹೆಲ್ಮೆಟ್ ಹಾಕೊಳ್ಳದೆ ಗಾಡಿ ಓಡಿಸಿದ್ರೆ ಇನ್ನೇನಾಗುತ್ತೆ? ಆಕ್ಸಿಡೆಂಟ್ ಮಾಡ್ಕೊಂಡ? ವಿಕ್ರಾಂತ್, ನಿನ್ಗೆಲ್ಲಿ ಸಿಗ್ದ ಇವನು? ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಬೈಕ್ ಓಡಿಸ್ತಿದ್ದ, ಬಂದು ನನ್ನ ಕಾರ್ಗೆ ಗುದ್ದ. ವೆಹಿಕಲ್ ಕಂಟ್ರೋಲ್ ಆಗಿದ್ದಕ್ಕೆ ಇಷ್ಟಕ್ಕೆ ಮುಗೀತು. ಇಲ್ಲ ಅಂದಿದ್ರೆ ಬೇಡ, ನೀನೇನು ಹೇಳ್ಬೇಡ. ನೀನು ಹಾಸ್ಪಿಟ್ಲಿಗೆ ನಾನೇ ಕರ್ಕೊಂಡು ಹೋಗಿ ಫಸ್ಟ್ ಏಡ್ ಮಾಡಿಸ್ದೆ. ಅಲ್ಲಿಂದ ಇಲ್ಲಿಗೆ ಬರೋ ತನಕ ಕೇಳ್ತಾನೆ ಇದ್ದೀನಿ, ಏನಾಯ್ತು ಅಂತ. ಮಾತೇ ಆಡ್ತಿಲ್ಲ, ನೋ ರೆಸ್ಪಾನ್ಸ್. ಅಮ್ಮ, ಡ್ಯಾಡ್, ಅಣ್ಣ, ಎಲ್ರು ಬೇಗ ಬನ್ನಿ. ಏನಾಯ್ತೆ? ಯಾಕೆ ಕೂಗ್ದೆ? ಯಾಕೆ ಪುಟ್ಟ ಇಷ್ಟೊತ್ತಲ್ಲಿ ಎಲ್ಲರೂ ನೆಪ್ಸಿದೆ? ಎನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್ ಡ್ಯಾಡ್, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಇಷ್ಟೊತ್ತಲ್ಲಿ ಹೇಳೋಂಥದ್ದು ಏನೇ ಇದೆ? ಪದ್ಮ, ಸ್ವಲ್ಪ ಸುಮ್ಮನೆ ಇರ್ತೀಯ? ಅವಳು ಏನೋ ಹೇಳಬೇಕು ಅಂತಿದ್ದಾಳೆ, ಹೇಳಮ್ಮ. ಡ್ಯಾಡ್, ಫೈನಲಿ ನಾನೊಂದು ಡಿಸಿಷನ್ ಬಂದಿದ್ದೀನಿ. ಐ ಆಮ್ ರೆಡಿ ಟು ಗೆಟ್ ಮ್ಯಾರಿಡ್. ಇಷ್ಟೊತ್ತಲ್ಲಿ ಹೇಳಿದ್ರು ಒಳ್ಳೆ ವಿಷಯನೇ ಹೇಳಿದ್ಯಾ ಕಣೆ. ನೀನು ಯಾವಾಗ ಮದುವೆಗೆ ಒಪ್ಕೋತೀಯೋ ಅಂತ ಕಾಯ್ತಾ ಇದ್ದೆ. ಆರ್ತಿಗೆ ಗಂಡು ನೋಡ್ತಿದಾರಲ್ಲ ಬ್ರೋಕರು, ಅವ್ರಿಗೆ ಹೇಳಿ ಒಂದು ಒಳ್ಳೆ ಗಂಡು ಹುಡ್ಸೋಣ. ಏನು ಮಾತು ಅಂತ ಆಡ್ತೀಯ? ನನ್ನ ಮಗಳನ್ನ ಬ್ರೋಕರ್ ತೋರಿಸೋ ಹುಡುಗನ ಕೊಟ್ಟು ಮದುವೆ ಮಾಡಬೇಕಾ? ಒಂದೊಂದ್ಸಲ ಸಿಲ್ಸಿಲಿಯಾ ಮಾತಾಡ್ತೀಯ, ಅರ್ಥನೇ ಆಗಲ್ಲ. ಅದು ಹಾಗಲ್ಲ ರೀ, ಮದುವೆ ಅಂದಮೇಲೆ ಒಂದು ಒಳ್ಳೆ ಹುಡುಗನ ಹುಡ್ಕೋದಕ್ಕೆ ಯಾರ್ದಾದ್ರೂ ಹೆಲ್ಪ್ ತಗೊಳ್ಳೇಬೇಕಲ್ವಾ? ನಿನಗೆ ನಿನ್ನ ತಂಗಿ ಸಹವಾಸ ಜಾಸ್ತಿ ಆಗಿದೆ. ನನ್ನ ಮಗಳನ್ನ ನಿನ್ನ ತಂಗಿ ಮಕ್ಕಳ ಜಾಗದಲ್ಲಿ ನಿಲ್ಲಿಸಿ ನೋಡಬೇಡ. ನನ್ನ ಮಗಳು ಅವಳಿಗೆ ಇಷ್ಟ ಆಗೋ ಹುಡುಗನ ಅವಳೇ ನೋಡ್ಕೊತಾಳೆ. ಗ್ರಾಂಟೆಡ್. ಎಕ್ಸಾಕ್ಟ್ಲಿ ಡ್ಯಾಡ್, ನೀವು ಮಾತ್ರ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು. ಆಬ್ವಿಯಸ್ಲಿ ನನ್ನ ಲವ್ ಮ್ಯಾರೇಜೇ ಆಗೋದು. ವಾಟ್ ಇಸ್ ದಿಸ್ ಸಾರಿಕಾ? ಅಲ್ಲ, ಇಂಥ ವಿಷಯನ ಹೇಳೋ ರೀತಿನ ಇದು? ಇದನ್ನ ಈಗಲೇ ಹೇಳೋಂಥದ್ದು ಏನಿತ್ತು? ಅರ್ಜೆಂಟ್ ಇದೆ ಬ್ರದರ್, ಇಂಪಾರ್ಟೆಂಟ್ ಇರೋದಕ್ಕೆ ಈಗ ಹೇಳ್ತಿರೋದು. ಸರಿ, ಯಾರ ಪುಣ್ಯಾತ್ಮ? ಆ ಹುಡುಗ ಏನು ಮಾಡ್ಕೊಂಡಿದ್ದಾನೆ ಅದನ್ನಾದ್ರೂ ಹೇಳು. ಯಾರು ಅಂತ ಖಂಡಿತ ಹೇಳ್ತೀನಿ, ಬಟ್ ನನ್ನ ಮದುವೆಗೆ ಜಾಸ್ತಿ ದಿನ ಇಲ್ಲ. ನನ್ನ ಮದುವೆ ಹೇಗಾಗಬೇಕು ಅಂದರೆ ಆ ಥರ ಮದುವೆ ಇನ್ನೆಲ್ಲೂ ಆಗಿರಬಾರ್ದು. ಎಲ್ಲರೂ ಕಣ್ಣು ನನ್ನ ಮೇಲೆ ಇರಬೇಕು. ನನ್ನ ಮದುವೆ ನೆಕ್ಸ್ಟ್ ಡೇ ನ್ಯೂಸ್ ಆಗಬೇಕು. ಆ ಮದುವೆ ನಮ್ಮ ಸ್ಟೇಟಸ್ನ ಎತ್ತಿ ಹಿಡಿಯೋ ಥರ ಆಗಬೇಕು ಡ್ಯಾಡಿ. ಅದಕ್ಕೆ ಈ ವಿಷಯನ ಎಲ್ರಿಗೂ ಈಗಲೇ ಹೇಳ್ತಾ ಇದ್ದೀನಿ. ಯಾಕಾಗಲ್ಲ ಮಗಳೇ? ಇರೋ ಇಬ್ಬರು ಮಕ್ಕಳಿಗೆ ಒಬ್ಬನ ಮದುವೆ ಆಗ್ಬಿಟ್ಟಿದೆ. ಇನ್ನಿಂದೆ ಗ್ರ್ಯಾಂಡ್ ಆಗಿ ಮಾಡ್ತೀನಿ, ಡೋಂಟ್ ವರಿ. ಸಾರಿಕಾ, ಅದೆಲ್ಲ ಆಮೇಲಿನ ಮಾತು. ಮೊದಲು ನೀನು ಸೆಲೆಕ್ಟ್ ಮಾಡಿರೋ ಹುಡುಗ ಯಾರು ಅಂತ ಹೇಳು. ಓ, ಕರೆಕ್ಟ್ ಅಲ್ವಾ? ಅವ್ರು ನಿಮ್ಮೆಲ್ಲರಿಗೂ ಗೊತ್ತಿರೋರೆ. ಸುಮ್ಮನೆ ಕ್ಯೂರಿಯಾಸಿಟಿ ಯಾಕೆ, ಹೇಳ್ಬಿಡ್ತೀನಿ. ನಾನು ಇಷ್ಟಪಡ್ತಿರೋ ಹುಡುಗ ಅತ್ತಿಗೆ ಅಣ್ಣ ವಿಕ್ರಾಂತ್. ವಿಕ್ರಾಂತಿಗೆ ಏನೋ ಆಗಿದೆ ಅಂತ ತಾನೇ ನಿಮ್ಮ ಟೆನ್ಷನ್? ಏನೂ ಆಗಿಲ್ಲ, ಏನೂ ಆಗೋದು ಇಲ್ಲ. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಸಿನ್ಸ್ನ ನಾನು ಅವನಿಗೆ ಕೊಟ್ಟಿದ್ದೀನಿ. ಮಲ್ಕೊಂಡಿದ್ದಾನೆ, ವಿಲ್ ಬಿ ಫೈನ್. ನೀವು ಯೋಚನೆ ಮಾಡಿಬಿಡಿ. ವಿಕ್ರಾಂತ್ ಬೆಳೀತಾ ಬೆಳೀತಾ ಅವನ ಕಾಲೇ ನಿಲ್ತಿರ್ಲಿಲ್ಲ. ಒಂದು ಕ್ಷಣ ಒಂದು ಕಡೆ ಇರ್ತಾ ಇರಲಿಲ್ಲ. ಅವನು ಹೈಪರ್ ಆಕ್ಟಿವ್ ಆಗಿದ್ದ.
ಅವನು ಈಗಲೂ ಹೆಚ್ಚು ಕಮ್ಮಿ ಹಾಗಿರೋದು. ಸ್ಕೂಲ್ ಡೇಸಲ್ಲಾಗಲಿ ಕಾಲೇಜ್ ಡೇಸಲ್ಲಾಗಲಿ ಅವ್ನು ಒಂದಿನಾನು ಯಾವತ್ತೂ ಈ ರೀತಿ ಸೈಲೆಂಟ್ ಆಗಿರೋದನ್ನು ನಾನು ನೋಡೇ ಇಲ್ಲ ಕಣೋ. ಯಾವಾಗಲೂ ಏನಾದರೂ ಕಿತಾಪತಿ ಮಾಡಿಕೊಂಡು ಅವನು ನಕ್ಕೊಂಡು ಎಲ್ಲರೂ ನಗಿಸ್ತಿದ್ದ. ಅವನು ಒಂಥರ ಎನರ್ಜಿ ಬೂಸ್ಟರ್ ಇದ್ದ ಹಾಗೆ. ಅಂಥವನು ಇವತ್ತು ಎಷ್ಟು ಡಲ್ ಆಗಿದ್ದ. ನಾನು ಯಾವತ್ತೂ ನೋಡದೇ ಇರುವಂತಹ ಒಂದು ಸೈಲೆನ್ಸ್ ಇವತ್ತು ಅವ್ನ ಮುಗ್ದಲ್ಲಿ ನೋಡಿದೆ. ಚೆನ್ನಾಗಿದ್ದವನು ಇದ್ದಕ್ಕಿದ್ದ ಹಾಗೆ ಹೀಗಾಗಿದ್ದಾನೆ ಅಂದರೆ ನನಗೆ ಯೋಚನೆ ಆಗಲ್ವಾ ಹೇಳು? ಅಮ್ಮ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಬಹುಶಃ ಪೈನ್ ಇರೋದ್ರಿಂದ ಸ್ವಲ್ಪ ಡಲ್ಲ ಕಾಣ್ತಿದ್ದಾನೆ ಅನ್ಸುತ್ತೆ. ನಾನು ಮಾತಾಡ್ತೀನಿ, ಸರಿ ಹೋಗ್ತಾನಮ್ಮ. ನಮ್ಮ ವಿಕ್ರಾಂತಿ ಥರ ಅಲ್ಲ ಕಣೋ. ಅವನು ಏನೋ ನಮ್ಮಿಂದ ಮುಚ್ಚಿಡ್ತಾ ಇದ್ದಾನೆ. ನಮ್ಮ ಹತ್ರ ಹೇಳ್ಕೊಳಕ್ಕಾಗದಿರುವಂಥದ್ದು ಏನೋ ಒಂದು ಅವನ್ನ ಕಾಡ್ತಿದೆ. ತಗೊಳಕ್ಕ. ಅದಿತಿ ಅಂಚು ಊಟ ಮಾಡಿದ್ರಾ? ಅವ್ರೇನೋ ಸ್ವಲ್ಪ ತಿಂದು ಮಲ್ಕೊಂಡ್ರು. ನೀನು ಅದು ತಿಂದಿಲ್ವಲ್ಲ, ತಗೋ ಹಾಲು ಕುಡಿ. ನಂಗೆ ಬೇಡ ಅಮ್ಮ. ಬೇಡ ಅಂದರೆ ಬಿಡೋರು ಯಾರು? ನಿನ್ಗಂತಾನೆ ತಂದಿರೋದು ತಾನೆ, ತಗೋ ಕುಡಿ. ಬೇಡ. ಕುಡಿ ಅಂದೆ. ಸರಿ ಕುಡಿತೀನಿ ಕೊಡು. ನಿಂಗೊಂದು ಮಾತು ಕೇಳ್ತೀನಿ, ನಿಜ ಹೇಳಬೇಕು. ನಾನು ಯಾವತ್ತೂ ನಿನ್ನ ಹತ್ರ ಸುಳ್ಳು ಹೇಳಿಲ್ಲ ಅಮ್ಮೋ. ಅಕ್ಕ, ನೀನು ಯಾರನ್ನಾದರೂ ಪ್ರೀತಿಸ್ತಿದ್ಯಾ? ನಿಜ ಅಮ್ಮ, ಅವನು ಯಾವುದೋ ಒಂದು ವಿಷಯದಿಂದ ಬಿದ್ದು ತುಂಬ ಒದ್ದಾಡ್ತಿದ್ದಾನೆ ಅನ್ಸುತ್ತೆ. ಅವನ ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊತೀನಿ. ನೀನು ಯೋಚನೆ ಮಾಡಬೇಡಮ್ಮ. ವೇದಾಂತ್, ಕೂಲಾಗಿ ಮಾತಾಡೋ ಆಯ್ತಾ? ನಂಗೆ ಯಾಕೋ ತುಂಬ ಚಿಂತೆ ಆಗ್ತಾ ಇದೆ ಕಣೋ. ಡೋಂಟ್ ವರಿ. ಅವನ ವರ್ತನೆ ನೋಡಿದ್ರೆ ಅವ್ನು ತುಂಬ ಡಿಸ್ಟರ್ಬ್ ಆಗಿದ್ದಾನೆ. ಅವನು ಏನೋ ಒಂದು ಬೇಕು ಅಂತ ಒದ್ದಾಡ್ತಿದ್ದಾನೆ, ಆದರೆ ಅದು ಅವನಿಗೆ ಸಿಗ್ತಿಲ್ಲ. ಅಮ್ಮ, ಅದೇನೇ ಆಗಲಿ ಅದೆಲ್ಲೇ ಇರಲಿ, ಅದನ್ನು ಅವನಿಗೆ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಐ ಪ್ರಾಮಿಸ್ ಯು, ಅದೆಷ್ಟೇ ಕಷ್ಟ ಆಗಿರಲಿ, ಐ ಮೇಕ್ ಶ್ಯೂರ್ ಅವ್ನಿಗೆ ಅದು ಸಿಗುತ್ತೆ. ಯಾಕಕ್ಕ ಸುಮ್ಮನೆ ಇದೆಯಾ? ನನ್ನ ಹತ್ರ ಹೇಳೋದಕ್ಕೆ ಸಂಕೋಚ ಪಡಬೇಡ. ನಿಜ ಹೇಳಕ್ಕ, ಯಾರನ್ನಾದ್ರೂ ಪ್ರೀತಿಸ್ತಾ ಇದೆಯಾ? ಹೇಳೋ ಬೇಡವೋ? ಅಕ್ಕ ಮಾತಾಡಕ್ಕ. ನೀನು ಯಾರನ್ನಾದ್ರೂ